ಹೆಲೋ ನಮಸ್ಕಾರ ವೀಕ್ಷಕರೇ. ಮನೆಯಲ್ಲಿ ಇರುವ ಸರಳ ವಸ್ತುಗಳಿಂದ ಚರ್ಮವನ್ನು ನೈಸರ್ಗಿಕವಾಗಿ ಬೆಳ್ಳಗಾಗಿಸಿಕೊಳ್ಳಬಹುದು. ಇವನ್ನು ನಿಯಮಿತವಾಗಿ ಬಳಸಿದರೆ ಚರ್ಮ ಮೃದುವಾಗಿ ಹೊಳಪು ಕಾಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ದೇಹದ ಒಳಗೆ ರಕ್ತ ಶುದ್ಧಿಯಾಗಿರಬೇಕು. ರಕ್ತ ಶುದ್ಧಿಯಾಗಿ ಇರಬೇಕೆಂದರೆ ಮಲವು ಸರಿಯಾಗಿ ಹೋಗಬೇಕು. ಇದಕ್ಕೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ದಾಸವಾಳ ಹೂವಿನ ಕಷಾಯ ಅಥವಾ ಬೇವಿನ ಕಷಾಯ ಮಾಡಿ ಕುಡಿಯಬೇಕು. ನೀರು ಹೆಚ್ಚಾಗಿ ಕುಡಿಯುವುದು, ಪ್ರಾಣಾಯಾಮ ಮಾಡುವುದು ಮಾಡಬೇಕು. ಬಾಳೆಹಣ್ಣು ಮತ್ತು ಜೇನುತುಪ್ಪದ ಮಿಶ್ರಣವನ್ನು ವಾರಕ್ಕೆ ಒಮ್ಮೆ ಹಚ್ಚಿಕೊಳ್ಳುವುದರಿಂದ ಮುಖ ಬೆಳ್ಳಗಾಗುತ್ತದೆ. ತಂಗಡಿ ಹೂ, ಕಡಲೆ ಹಿಟ್ಟು, ಬೇವು ಇವುಗಳನ್ನು ಉಪಯೋಗಿಸಿ ಪೌಡರ್ ಮಾಡಿ ಮುಖಕ್ಕೆ ದಿನಾಲೂ ಹಚ್ಚುವುದರಿಂದ ಮೊಡವೆಕಲ ದೂರವಾಗುತ್ತದೆ ಮತ್ತು ಯಾವುದೇ ರೀತಿಯ ಅಲರ್ಜಿ ಕಡಿಮೆಯಾಗುತ್ತದೆ. ಮುಲ್ತಾನಿ ಮಿಟ್ಟಿ ತೆಗೆದುಕೊಂಡು ಮೊಸರು ಅಥವಾ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಹಚ್ಚುವುದರಿಂದ ಮುಖ ನಯವಾಗುತ್ತದೆ, ಕಲೆ ದೂರವಾಗುತ್ತದೆ. ವಯಸ್ಸಾದರೂ ಕೂಡ ವಯಸ್ಸಾಗದಂತೆ ಕಾಣಿಸಿಕೊಳ್ಳಬೇಕಾದರೆ ನೀವು ಪ್ರತಿದಿನ ಚಿಯಾ ಸೀಡ್ಸ್ ಅನ್ನು ಸೇವಿಸಬೇಕು. ಇದರಲ್ಲಿ ಹೇರಳವಾಗಿ ವಿಟಮಿನ್ ಮತ್ತು ಮಿನರಲ್ಸ್ ಇದ್ದು ಇದು ನಮ್ಮ ದೇಹಕ್ಕೆ ತ್ವರಿತವಾಗಿ ಪೋಷಣೆಯನ್ನು ಕೊಡುತ್ತದೆ. ನಿಮ್ಮ ಕೈಕಾಲುಗಳ ಚರ್ಮ ಕಪ್ಪಾಗಿದ್ದರೆ ಹಾಲಿನ ಕೆನೆಯಲ್ಲಿ ನಿಂಬೆ ರಸವನ್ನು ಸೇರಿಸಿ ವಾರಕ್ಕೆ 3-4 ಬಾರಿ ಹಚ್ಚಬೇಕು. ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಎಳ್ಳೆಣ್ಣೆಯನ್ನು ಹಚ್ಚಿ ನೋಡಿ, ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಹೈಪೋಥೈರಾಯ್ಡ್ನ ಸಮಸ್ಯೆ ಇರುವವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ರಸವನ್ನು ಕುಡಿಯಬೇಕು. ಕನಿಷ್ಠ 2-3 ತಿಂಗಳುಗಳ ಕಾಲ ಮಾಡಿ ನೋಡಿ. ಇದರಿಂದ ಥೈರಾಯ್ಡ್ ಬೇಗನೆ ನಾರ್ಮಲ್ ಆಗುತ್ತದೆ. ಪ್ರತಿದಿನ ಮಲಗುವ ಮೊದಲು ಕಹಿಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಲೆಗಳು ಮಾಯವಾಗುತ್ತದೆ ಮತ್ತು ನಿಮ್ಮ ಮುಖ ಗ್ಲೋಯಿಂಗ್ ಮತ್ತು ರೇಡಿಯೇಟ್ ಆಗುತ್ತದೆ. 21 ದಿನಗಳ ತನಕ ಮಾಡಿ ನೋಡಿ. 1 ಚಮಚ ಗ್ಲಿಸರಿನ್ ಮತ್ತು 1 ಚಮಚ ರೋಸ್ ವಾಟರನ್ನು ಸೇರಿಸಿ ಕಾಲಿನ ಪಾದಗಳಿಗೆ ಹಚ್ಚಿಕೊಳ್ಳುವುದರಿಂದ ಹಿಮ್ಮಡಿಗಳು ಒಡೆಯುವುದು ಕಡಿಮೆಯಾಗಿ ಕಾಲುಗಳು ಕೋಮಲವಾಗುತ್ತದೆ. ಪ್ರತಿದಿನ ಕಿತ್ತಳೆ ಹಣ್ಣಿನ ರಸವನ್ನು ಕುಡಿಯುವುದರಿಂದ ನಿಮ್ಮ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಯಾಕೆಂದರೆ ಕಿತ್ತಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಫೈಬರ್ ಇರುವುದರಿಂದ ಇದು ಬ್ಲಡ್ ಪ್ರೆಷರ್ ಅನ್ನು ರೆಗ್ಯುಲೇಟರ್ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ. ಗೋಧಿ ಹಿಟ್ಟಿನಲ್ಲಿ ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಬಣ್ಣ ಸುಂದರವಾಗುತ್ತದೆ. ಮಹಿಳೆಯರಲ್ಲಿ ಕೈಕಾಲುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆಣಿಸುವಿಕೆ ಸಮಸ್ಯೆ ಇದ್ದರೆ ನಿಮಗೆ ವಿಟಮಿನ್ B12 ಕೊರತೆ ಇದ್ದಿರಬಹುದು. ಇದರಿಂದ ಪಾರಾಗಲು ಮೊಟ್ಟೆ, ಮೀನು, ಮೊಸರು, ಪನ್ನೀರು ಮತ್ತು ಓಟ್ಸನ್ನು ಸೇವಿಸಬೇಕು. ಕಹಿಯಾದ ರುಚಿಯನ್ನು ಹೊಂದಿರುವ ತರಕಾರಿಗಳು ನಿಮ್ಮ ಆರೋಗ್ಯಕ್ಕೆ ಒಳಿತನ್ನು ಮಾಡುತ್ತದೆ. ಉದಾಹರಣೆಗೆ ಹಾಗಲಕಾಯಿ, ಕ್ಯಾಬೇಜ್ ಮತ್ತು ಮೂಲಂಗಿ. ಸಾಬೂನಿನ ಬದಲಾಗಿ ಕಡಲೆ ಹಿಟ್ಟನ್ನು ಬಳಸಬೇಕು. ಇದರಿಂದ ನಿಮ್ಮ ಸ್ಕಿನ್ ಏಜ್ಲೆಸ್ ಆಗುತ್ತದೆ. ಸಾಬೂನಿನಲ್ಲಿರುವ ಹಾನಿಕಾರಕ ಕೆಮಿಕಲ್ಗಳು ನಿಮ್ಮ ಸ್ಕಿನ್ ಅನ್ನು ನಿರ್ಜೀವವಾಗುವಂತೆ ಮಾಡುತ್ತದೆ. ಸ್ಕಿನ್ ಸದಾ ಯಂಗ್ ಆಗಿರಲು ಕಡಲೆ ಹಿಟ್ಟನ್ನು ಬಳಸಬೇಕು. ಕಹಿಬೇವಿನ ಎಲೆಗಳನ್ನು ಜಗಿಯುವುದರಿಂದ ನಿಮ್ಮ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಇದರಿಂದ ಮುಖಕ್ಕೆ ಹೊಳಪು ಬರುತ್ತದೆ. ನಿಮಗೆ ಹೆಚ್ಚು ಹೆಚ್ಚು ಉಪ್ಪಿನಕಾಯಿ ತಿನ್ನುವ ಅಭ್ಯಾಸವಿದ್ದರೆ ಅದು ನಿಮ್ಮ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. ಬೀಟ್ರೂಟ್ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆ ಆಗುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಈ ಮುಖದ ಕಳೆಗಳನ್ನು ಹೋಗಲಾಡಿಸುವಲ್ಲಿ ಸಹಾಯ ಮಾಡುತ್ತದೆ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಬೆಳಿಗ್ಗೆ ಚಪ್ಪಲಿಯನ್ನು ಹಾಕದೆ ಹುಲ್ಲಿನ ಮೇಲೆ 10 ನಿಮಿಷಗಳ ಕಾಲ ನಡೆಯಬೇಕು. ಊಟದ ಜೊತೆಗೆ ಪ್ರತಿನಿತ್ಯ ಸಲಾಡನ್ನು ಸೇವಿಸಬೇಕು. ಇದರಿಂದ ತೂಕ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯ ಉತ್ತಮವಾಗುತ್ತದೆ. ಪನ್ನೀರನ್ನು ನಿಯಮಿತವಾಗಿ ಸೇವಿಸುವುದರಿಂದ ನೆನಪಿನ ಶಕ್ತಿ ತೀಕ್ಷ್ಣವಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಬಿ ಮೆಮೊರಿ ಪವರನ್ನು ಹೆಚ್ಚಿಸುತ್ತದೆ. ಆಯಿಲ್ ಸ್ಕಿನ್ನಿನ ಸಮಸ್ಯೆ ಇರುವವರು ವಾರದಲ್ಲಿ 2-3 ಸಲ ಮುಲ್ತಾನಿ ಮಿಟ್ಟಿಯ ಪ್ಯಾಕನ್ನು ಬಳಸಬೇಕು. ಇದರಿಂದ ನಿಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.